ವಿದ್ಯಾರ್ಥಿಗಳೇ, ತರಗತಿಗೆ ಸ್ವಾಗತ. ಇಂದು ನಾವು ಲೋಹಗಳು ಮತ್ತು ಅಲೋಹಗಳು ಮೂರನೇ ಅಧ್ಯಾಯದ ಮೂರನೇ ಭಾಗವನ್ನು ನೋಡೋಣ. ಹಿಂದಿನ ತರಗತಿಯಲ್ಲಿ ನಾವೇನೇನು ತಿಳ್ಕೊಂಡಿದ್ವಿ ಅಂತ ಹೇಳಿ ಸ್ವಲ್ಪ ಗಮನಿಸೋಣ. ಮತ್ತು ಇವತ್ತಿನ ತರಗತಿಯಲ್ಲಿ ನಾವು ಏನನ್ನ ಕಲಿತೀವಿ ಅನ್ನೋದ್ರ ಬಗ್ಗೆನೂ ಗಮನಿಸೋಣ. ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಲೋಹಗಳ ಭೌತಿಕ ಗುಣಗಳ ಬಗ್ಗೆ ತಿಳ್ಕೊಂಡಿದ್ವಿ, ಅಲೋಹಗಳ ಭೌತಿಕ ಗುಣಗಳ ಬಗ್ಗೆ ತಿಳ್ಕೊಂಡಿದ್ವಿ, ಆಮ್ಲಗಳ ಜೊತೆ ಲೋಹಗಳು ಹೇಗೆ ವರ್ತಿಸ್ತವೆ ಅನ್ನೋದನ್ನು ತಿಳ್ಕೊಂಡಿದ್ವಿ, ನೀರಿನ ಜೊತೆ ಲೋಹಗಳ ವರ್ತನೆಯನ್ನು ತಿಳ್ಕೊಂಡಿದ್ವಿ, ಹೈಡ್ರೋಜನ್ ಜೊತೆ ಲೋಹಗಳು ಹೇಗೆ ವರ್ತಿಸ್ತವೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ವಿದ್ಯಾರ್ಥಿಗಳೇ, ಈಗ ನಿಮ್ಮ ಜೊತೆ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡಿದ್ದೀರಾ. ನಿಮ್ಮ ಭಾಗ 1ರಲ್ಲಿ 45ನೇ ಪುಟದಿಂದ 71ನೇ ಪುಟದವರೆಗೆ ಈ ಲೋಹಗಳು ಮತ್ತು ಅಲೋಹಗಳು ಅನ್ನುವಂತಹ ಪಾಠ ಇದೆ. ನೀವೆಲ್ಲರೂ ಕೂಡ ಈಗ ಒಂದು ನೋಟ್ಬುಕ್ಕು, ಒಂದು ಪೆನ್ಸಿಲು, ಒಂದು ಪೆನ್ನು ಮತ್ತು ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡು ಕೂತಿದ್ದೀರಲ್ವ ಮಕ್ಕಳೇ? ನೋಡಿ, ಇವತ್ತಿನ ಅಧ್ಯಾಯದಲ್ಲಿ ನಾವು ಏನನ್ನು ಕಲಿತೀವಿ ಅನ್ನೋದನ್ನು ನೋಡೋಣ. ಲೋಹಗಳು ಮತ್ತು ಅಲೋಹಗಳ ರಾಸಾಯನಿಕ ಗುಣಗಳಿದೇನಿದೆ ಅದರ ಮತ್ತಷ್ಟು ರಾಸಾಯನಿಕ ಗುಣಗಳನ್ನು ತಿಳ್ಕೊಳ್ಳೋಣ. ಕ್ರಿಯಾಶೀಲತೆಯ ಸರಣಿಯ ಬಗ್ಗೆ ತಿಳ್ಕೊಳ್ಳೋಣ. ಲೋಹ ಮತ್ತು ಅಲೋಹಗಳು ಹೇಗೆ ಪರಸ್ಪರ ಪ್ರತಿವರ್ತಿಸ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಈಗ ಇನ್ನಷ್ಟು ರಾಸಾಯನಿಕ ಗುಣಗಳು. ವಿದ್ಯಾರ್ಥಿಗಳೇ, ಈ ಲೋಹಗಳು ಸಾರರಿಕ್ತ ನೈಟ್ರಿಕ್ ಆಮ್ಲದೊಂದಿಗೆ ಹೇಗೆ ವರ್ತಿಸ್ತವೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಇಲ್ಲಿ ನೋಡೋದಾದರೆ ನಾವು 2 ಉದಾಹರಣೆಗಳನ್ನು ತೆಗೆದುಕೊಂಡಿದ್ದೀವಿ. ಒಂದು ಮೆಗ್ನೀಷಿಯಂ, ಇನ್ನೊಂದು ಮ್ಯಾಂಗನೀಸ್. ಈ ಮೆಗ್ನೀಷಿಯಂ ಮತ್ತು ಮ್ಯಾಂಗನೀಸ್ ನೈಟ್ರಿಕ್ ಆಮ್ಲದೊಂದಿಗೆ ಹೇಗೆ ವರ್ತಿಸ್ತವೆ ಅಂತ ಹೇಳಿ. ಮೆಗ್ನೀಷಿಯಂ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ನೈಟ್ರೇಟ್ ಮತ್ತು ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಯಿತು. ಅದೇ ರೀತಿಯಾಗಿ ಮ್ಯಾಂಗನೀಸ್ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಮ್ಯಾಂಗನೀಸ್ ನೈಟ್ರೇಟ್ ಮತ್ತು ಹೈಡ್ರೋಜನ್ ಉತ್ಪತ್ತಿಯಾಯಿತು. ಇಲ್ಲಿ ನಾವು ಗಮನಿಸೋದಾದರೆ ನೈಟ್ರೇಟ್ ಮತ್ತು ಹೈಡ್ರೋಜನ್ ಅನಿಲಗಳು ಉತ್ಪತ್ತಿಯಾದವು. ಏನಾಯ್ತು ಇಲ್ಲಿ? ಸಾರರಿಕ್ತ ನೈಟ್ರಿಕ್ ಆಮ್ಲದೊಂದಿಗೆ ಲೋಹಗಳು ವರ್ತಿಸಿದಾಗ ನೈಟ್ರೇಟ್ಗಳು ಮತ್ತು ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಯಿತು ಅಂತ ಹೇಳಿ ನಮಗೆ ಗೊತ್ತಾಯಿತು. ಈಗ ಎಲ್ಲ ಲೋಹಗಳು ಅಥವಾ ಬಹುತೇಕ ಲೋಹಗಳು ನೈಟ್ರಿಕ್ ಆಮ್ಲದ ಜೊತೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ನೈಟ್ರಿಕ್ ಆಮ್ಲ ಏನಿದೆ ಅದು ಒಂದು ಪ್ರಬಲ ಉತ್ಕರ್ಷಕ ಅಂತ ಹೇಳಿದ್ರೆ ಆಮ್ಲಜನಕದೊಂದಿಗೆ ವರ್ತಿಸ್ತದೆ. ಆದ್ದರಿಂದ ಹೈಡ್ರೋಜನನ್ನು ನೀರಾಗಿ ಉತ್ಕರ್ಷಣೆಗೊಳಿಸುತ್ತದೆ. ಏನು ಮಾಡುತ್ತೆ? ಹೈಡ್ರೋಜನನ್ನು ನೀರಾಗಿ ಉತ್ಕರ್ಷಣೆಗೊಳಿಸುತ್ತದೆ. ಅದಲ್ಲದೆ ತಾನು ಏನಾಗುತ್ತಪ್ಪ ಅಂತ ಹೇಳಿದರೆ ನೈಟ್ರಸ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸೈಡ್ಗಳ ರೂಪವಾಗಿ ತಾನು ಪರಿವರ್ತನೆ ಆಗುತ್ತೆ. ಸೊ ವಿದ್ಯಾರ್ಥಿಗಳೇ, ಅರ್ಥ ಆಯ್ತಲ್ವಾ? ಕೆಲವು ಲೋಹಗಳು ಮಾತ್ರ ಸಾರಯುಕ್ತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ನೈಟ್ರೇಟ್ ಮತ್ತು ಹೈಡ್ರೋಜನನ್ನು ಕೊಡ್ತವೆ. ಆದರೆ ಬಹುತೇಕ ಲೋಹಗಳು ಏನು ಮಾಡ್ತಾವಪ್ಪ ಅಂದರೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆಗೊಳಿಸೋದಿಲ್ಲ. ಅದೇನಾಗುತ್ತೆ? ನೀರಾಗಿ ಹೈಡ್ರೋಜನ್ ಅನಿಲ ಆಮ್ಲಜನಕದೊಂದಿಗೆ ಉತ್ಕರ್ಷಿಸಿ ನೈಟ್ರಿಕ್ ಆಮ್ಲ ಉತ್ಕರ್ಷಣಕಾರಿಯಾಗಿರುವುದರಿಂದ ಹೈಡ್ರೋಜನ್ ಅನಿಲ ಏನಾಗುತ್ತೆ? ಆಮ್ಲಜನಕದೊಂದಿಗೆ ಸೇರಿ ನೀರಾಗುತ್ತೆ. ಮತ್ತು
ಈ ನೈಟ್ರೋಜನ್ ಯುಕ್ತ ಅನಿಲಗಳು ನೈಟ್ರಸ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರೋಜನ್ ಮಾನಾಕ್ಸೈಡ್ ನಂತಹ ಅನಿಲಗಳು ಬಿಡುಗಡೆಯಾಗುತ್ತವೆ. ಸಾರಯುಕ್ತ ಆಮ್ಲಗಳ ಜೊತೆ ಲೋಹಗಳ ವರ್ತನೆ ಮತ್ತು ಅದರಿಂದ ಕ್ರಿಯಾಶೀಲತೆಯ ಮಟ್ಟವನ್ನು ತಿಳಿಯೋದು. ವಿದ್ಯಾರ್ಥಿಗಳೇ, ಎಲ್ಲ ಲೋಹಗಳು ಸಹ ಆಮ್ಲಗಳೊಂದಿಗೆ ಒಂದೇ ರೀತಿಯಾಗಿ ವರ್ತಿಸೋದಿಲ್ಲ. ಬಿಡುಗಡೆಯಾಗ್ತಕ್ಕಂತಹ ಹೈಡ್ರೋಜನ್ನಿನ ಒಂದು ರೀತಿ ಏನಿದೆ ಅದು ವ್ಯತ್ಯಾಸವಾಗಿರುತ್ತೆ. ಇಲ್ಲಿ ಕೆಲವು ಲೋಹಗಳು ತುಂಬ ಬೇಗನೆ ಹೈಡ್ರೋಜನ್ ಅನಿಲವನ್ನು ಬಿಟ್ಟುಕೊಡ್ತವೆ. ಕೆಲವು ಲೋಹಗಳು ನಿಧಾನವಾಗಿ ಹೈಡ್ರೋಜನ್ ಅನ್ನು ಬಿಡುತ್ತವೆ. ಇನ್ನು ಕೆಲವು ಲೋಹಗಳು ಹೈಡ್ರೋಜನ್ನ ಬಿಡೋದೇ ಇಲ್ಲ ಅಥವಾ ತುಂಬಾ ನಿಧಾನವಾಗಿ ಆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತವೆ. ಇಲ್ಲಿ ಮೊದಲನೇ ಒಂದು ಸರಣಿಯನ್ನು ನೋಡೋಣ. ಇಲ್ಲೇನಾಗುತ್ತೆ, ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ. ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಅಲ್ಯೂಮಿನಿಯಂ ಮತ್ತು ಮೆಗ್ನೀಷಿಯಂ ಇವೇನಾಗಿದ್ದಾವಪ್ಪ ಅಂತ ಹೇಳಿದ್ರೆ, ಸಾರಯುಕ್ತ ಆಮ್ಲಗಳನ್ನು ಹಾಕಿದ ತಕ್ಷಣವೇ ಏನಾಗುತ್ತೆ, ವೇಗವಾಗಿ ಅನಿಲದ ಗುಳ್ಳೆಗಳು ಬರ್ತವೆ. ಈ ರೀತಿ ವೇಗವಾಗಿ ಅನಿಲದ ಗುಳ್ಳೆಗಳು ಬಂದಾಗ ಅದನ್ನು ನಾವೇನಂತ ಕರಿತೀವಿ, ಈ ಲೋಹಗಳು ಅತ್ಯಂತ ಕ್ರಿಯಾಶೀಲ ಲೋಹಗಳು ಅಂತ ಹೇಳಿ ಕರಿತೀವಿ. ಇನ್ನು ಎರಡನೆಯ ಸರಣಿಯನ್ನು ನೋಡೋಣ. ಜಿಂಕ್ ಸತು, ಕಬ್ಬಿಣ ಮತ್ತು ಸೀಸ. ಇದು ಏನಾಗತ್ತಪ್ಪ ಅಂತ ಹೇಳಿದ್ರೆ, ಆಮ್ಲವನ್ನು ಹಾಕಿದಾಗ ಸಾಧಾರಣ ವೇಗದಲ್ಲಿ ಗುಳ್ಳೆಗಳು, ಅನಿಲದ ಗುಳ್ಳೆಗಳು ಕಾಣಿಸ್ಕೊಳ್ತವೆ. ಸೊ ಆಗ ಸಾಧಾರಣ ವೇಗದಲ್ಲಿ ಅನಿಲದ ಗುಳ್ಳೆಗಳು ಬಂದರೆ ಲೋಹ ಇರುತ್ತೆ, ಆಮ್ಲವನ್ನು ಹಾಕ್ತೀವಿ, ಆ ಆಮ್ಲದಲ್ಲಿ ಲೋಹದ ಗುಳ್ಳೆಗಳು ನಮಗೆ ಕಾಣಿಸ್ತವೆ. ಸೊ ಸಾಧಾರಣ ವೇಗದಲ್ಲಿ ನಾವು ಈ ಒಂದು ಹೈಡ್ರೋಜನ್ ಅನಿಲದ ಗುಳ್ಳೆಗಳನ್ನು ನೋಡಿದ್ರೆ ಅದನ್ನು ಮಧ್ಯಮ ಕ್ರಿಯಾಶೀಲತೆ. ಸೊ ಮಧ್ಯಮ ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂಥದ್ದು ಯಾವುದು, ಸತು, ಆಮೇಲೆ ಕಬ್ಬಿಣ, ನಂತರ ಯಾವುದು, ಸೀಸ. ಇನ್ನು ಕೆಲವು ಲೋಹಗಳು ಏನಾಗ್ತವೆ, ನಿಧಾನವಾಗಿ, ತುಂಬನೇ ನಿಧಾನವಾಗಿ ಹೈಡ್ರೋಜನ್ ಅಥವಾ ಅನಿಲದ ಗುಳ್ಳೆಗಳು ಉಂಟಾಗ್ತವೆ, ಅಥವಾ ಕೆಲವೊಂದು ಸರಿ ಅನಿಲದ ಗುಳ್ಳೆಗಳು ಉತ್ಪತ್ತಿ ಆಗೋದೇ ಇಲ್ಲ. ಅಂತಹ ಲೋಹಗಳನ್ನು ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ, ಅತ್ಯಂತ ಕಡಿಮೆ ಕ್ರಿಯಾಶೀಲತೆ ಹೊಂದಿರತಕ್ಕಂತಹ ಲೋಹಗಳು. ಅತ್ಯಂತ ಕಡಿಮೆ ಕ್ರಿಯಾಶೀಲತೆ ಹೊಂದಿರತಕ್ಕಂತಹ ಲೋಹಗಳು ಯಾವ್ಯಾವು ಅಂತ ಹೇಳಿದ್ರೆ, ತಾಮ್ರ, ಪಾದರಸ, ಬೆಳ್ಳಿ, ಚಿನ್ನ. ಸೊ ತಾಮ್ರ, ಪಾದರಸ, ಬೆಳ್ಳಿ, ಚಿನ್ನ. ಸೊ ಇದು ಅತ್ಯಂತ ವೇಗವಾಗಿ ಗುಳ್ಳೆಗಳನ್ನು ಬಿಡುಗಡೆ ಮಾಡತಕ್ಕಂಥದ್ದು, ತುಂಬಾ ಕ್ರಿಯಾಶೀಲ. ಇದು ಅತ್ಯಂತ ನಿಧಾನವಾಗಿ ಅಥವಾ ಮಧ್ಯಮ ಗಾತ್ರದಲ್ಲಿ ಅನಿಲದ ಗುಳ್ಳೆಗಳನ್ನು ಬಿಡುಗಡೆ ಮಾಡುತ್ತೆ. ಸೊ ಈಗ ನಾವು ಲೋಹಗಳು ಆಮ್ಲಗಳ ಜೊತೆ ವರ್ತಿಸಿದಾಗ ಯಾವ ರೀತಿಯಾಗಿ ಅನಿಲಗಳನ್ನು ಬಿಡುಗಡೆ ಮಾಡ್ತವೆ, ಯಾವ ಒಂದು ವಿಧಾನದಲ್ಲಿ ಬಿಡುಗಡೆ ಮಾಡ್ತವೆ ಅನ್ನೋದರ ಆಧಾರವಾಗಿ ಅವುಗಳ ಕ್ರಿಯಾಶೀಲತೆಯನ್ನು ನಾವು ತಿಳ್ಕೊಂಡ್ವಿ. ಲೋಹೀಯ ಲವಣದ ದ್ರವಣಗಳ ಮೇಲೆ ಲೋಹಗಳ ಪ್ರತಿವರ್ತನೆ. ಓಕೆ, ಲೋಹೀಯ ಲವಣ ಅಂತ ಹೇಳಿದ್ರೆ ನಾವೀಗೇನು ಮಾಡಿದ್ದೀವಿ, ಲೋಹೀಯ ಲವಣದ ಮೇಲೆ ದ್ರಾವಣದ ಜೊತೆ ಲೋಹಗಳ ಪ್ರತಿವರ್ತನೆ. ಇಲ್ಲಿ ಲೋಹೀಯ ಲವಣದ ದ್ರಾವಣ ಅಂತ ಹೇಳಿದ್ರೆ ನಾವು ಲೋಹೀಯ ಲವಣದ ದ್ರಾವಣ, ಕಾಪರ್ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಂಡಿದ್ದೀವಿ. ಆ ಜೊತೆ ವರ್ತಿಸಿದಾಗ ಏನಾಗುತ್ತೆ
ಧಾತುಗಳು ತಮಗಿಂತ ಕಡಿಮೆ ಕ್ರಿಯಾಪಟುತ್ವ ಹೊಂದಿರತಕ್ಕಂತಹ ಧಾತುಗಳನ್ನು ಅವುಗಳ ದ್ರಾವಣ ಅಥವಾ ದ್ರವಿಸಿದ ಸಂಯುಕ್ತಗಳಿಂದ ಸ್ಥಳಾಂತರಗೊಳಿಸುತ್ತವೆ. ಇನ್ನೊಮ್ಮೆ ಹೇಳ್ತೀನಿ ಮಕ್ಕಳೇ, ರಾಸಾಯನಿಕವಾಗಿ ಹೆಚ್ಚು ಕ್ರಿಯಾಶೀಲವಾಗಿರ್ತಕ್ಕಂತಹ ಧಾತುಗಳು ತಮಗಿಂತ ಕಡಿಮೆ ಕ್ರಿಯಾಪಟುತ್ವ ಹೊಂದಿರತಕ್ಕಂತಹ ಧಾತುಗಳನ್ನು ಅವುಗಳ ಲವಣ ಅಥವಾ ಅವುಗಳ ದ್ರಾವಣ ಅಥವಾ ದ್ರವಿಸಿದ ಸಂಯುಕ್ತಗಳಿಂದ ಸ್ಥಳಾಂತರಗೊಳಿಸುತ್ತವೆ. ಉದಾಹರಣೆ ನೋಡಿ, ಇಲ್ಲಿ ಯಾವುದೋ ಒಂದು ಲೋಹ ಇದೆ ಎ, ಲೋಹೀಯ ದ್ರವಣ ಬಿ. ಅಲ್ಲೇನು ಮಾಡ್ತೀವಿ, ಲೋಹೀಯ ಈ ಲೋಹ ಏನಾಗಿದೆ, ಲೋಹ ಬಿಗಿಂತ ಹೆಚ್ಚು ಕ್ರಿಯಾಪಟು. ಆದ್ದರಿಂದ ಏನಾಯಿತು, ಈ ಲೋಹ ಎ ಲೋಹ ಬಿಯನ್ನು ಏನು ಮಾಡ್ತು, ಸ್ಥಾನಪಲ್ಲಟಗೊಳಿಸ್ತು. ಆ ಲೋಹೀಯ ದ್ರಾವಣದಲ್ಲಿ ತಾನು ಹೋಗ್ಬಿಟ್ಕೊಂಡು ಲೋಹ ಎಯ ಲೋಹೀಯ ಲವಣ ದ್ರಾವಣ ಮತ್ತು ಬಿ ಲೋಹವನ್ನು ಹೊರಗಡೆ ಹಾಕ್ತು. ಸೊ ವಿದ್ಯಾರ್ಥಿಗಳು, ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ರಾಸಾಯನಿಕವಾಗಿ ಹೆಚ್ಚು ಕ್ರಿಯಾಶೀಲವಾಗಿರ್ತಕ್ಕಂತಹ ಲೋಹಗಳು ತಮಗಿಂತ ಕಡಿಮೆ ಕ್ರಿಯಾಶೀಲತೆ ಇರತಕ್ಕಂತಹ ಲೋಹಗಳ ದ್ರಾವಣದಿಂದ ಅಥವಾ ಅವುಗಳ ದ್ರವಿಸಿದ ಸಂಯುಕ್ತಗಳಿಂದ ಅವುಗಳನ್ನು ಸ್ಥಳಾಂತರಗೊಳಿಸ್ತವೆ. ನಾವಿಲ್ಲಿ ಏನು ಮಾಡಿದ್ವಿ, ಒಂದು ಕಾಪರ್ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಂಡ್ವಿ, ಅದರ ಒಳಗಡೆ ಒಂದು ಮೊಳೆಯನ್ನು ಹಾಕಿದ್ದೀವಿ. ಸ್ವಲ್ಪ ಹೊತ್ತು ಹಾಗೆಯೇ ಬಿಟ್ಟಿದ್ದೀವಿ. ಇದು ನೀಲಿ ಬಣ್ಣದ ಒಂದು ದ್ರಾವಣ, ಕಾಪರ್ ಸಲ್ಫೇಟ್. ಸ್ವಲ್ಪ ಹೊತ್ತಿನ ನಂತರ ನಾವು ನೋಡಿದಾಗ ಈ ಮೊಳೆಯ ಮೇಲೆ ಕೆಲವು ಕಣಗಳು ಏನಾಗಿರ್ತವೆ, ಕೂತಿರೋದನ್ನು ನಾವು ನೋಡ್ತೀವಿ. ಸೊ ಏನಾಯಿತು ಇಲ್ಲಿ ಅಂತ ಹೇಳಿದ್ರೆ, ನಾವು ತಾಮ್ರದ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಂಡಿದ್ವಿ, ಕಬ್ಬಿಣದ ಮೊಳೆಯನ್ನು ತೆಗೆದುಕೊಂಡಿದ್ದೀವಿ. ಆಗ ಇಲ್ಲೇನಾಯಿತು, ಈ ತಾಮ್ರ ಹೊರಗಡೆ ಬಂತು, ಆ ಜಾಗವನ್ನು ಕಬ್ಬಿಣ ಆಕ್ರಮಿಸ್ಕೊಳ್ತು. ಸೊ ಇಲ್ಲೇನಾಯಿತು, ತಾಮ್ರದ ಸಲ್ಫೇಟ್ ಆಯಿತು ದ್ರಾವಣ, ತಾಮ್ರದ ಕಣಗಳು ಹೊರಗಡೆ ಬಂದವು. ಈ ರೀತಿಯಾಗಿ ಹೊರಗಡೆ ಬಂದಂತಹ ತಾಮ್ರದ ಸಲ್ಫೇಟ್ನಿಂದ ಹೊರಗಡೆ ಬಂದಂತಹ ಕಣಗಳು ಇಲ್ಲಿ ಮೊಳೆಯ ಮೇಲೆ ಶೇಖರಗೊಳ್ಳುತ್ತವೆ. ಸ್ವಲ್ಪ ಹೊತ್ತು ಆದ ನಂತರ ನಾವು ಹೊಂಬಣ್ಣದ ಒಂದು ಇಲ್ಲಿ ಡೆಪಾಸಿಟ್ ಅನ್ನು ನಾವು ಕಾಣಬಹುದು. ಈ ನೀಲಿಯಾಗಿದ್ದಂತಹ ದ್ರಾವಣ ಏನಾಯಿತು, ತಿಳಿ ಹಸಿರು ಬಣ್ಣಕ್ಕೆ ಬಂತು. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ, ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಅಂತ ಹೇಳಿ ಗೊತ್ತಾಯಿತು. ಸೊ ರಾಸಾಯನಿಕವಾಗಿ ಕಡಿಮೆ ಕ್ರಿಯಾಶೀಲವಾಗಿರ್ತಕ್ಕಂತಹ ಲೋಹಗಳನ್ನು ಅವುಗಳ ದ್ರಾವಣದಿಂದ ಅಥವಾ ದ್ರವಿಸಿದ ಸಂಯುಕ್ತಗಳಿಂದ ಒಂದು ಲೋಹ ಏನು ಮಾಡುತ್ತೆ, ಸ್ಥಾನಪಲ್ಲಟಗೊಳಿಸುತ್ತೆ ಅಂತ ಹೇಳಿ ನಾವು ತಿಳ್ಕೊಂಡ್ವಿ. ಲೋಹೀಯ ಲವಣದ ದ್ರಾವಣಗಳೊಂದಿಗೆ ಲೋಹಗಳು ಹೇಗೆ ಪ್ರತಿವರ್ತಿಸುತ್ತವೆ ಅಂತ ಹೇಳಿ ನಾವೀಗ ನೋಡೋಣ. ಇಲ್ಲಿ ಎರಡು ಪ್ರಣಾಳಗಳನ್ನು ತೆಗೆದುಕೊಂಡಿದ್ದೀವಿ. ಒಂದು ಪ್ರಣಾಳದಲ್ಲಿ ಕಬ್ಬಿಣದ ಸಲ್ಫೇಟ್ ಅನ್ನು ತೆಗೆದುಕೊಂಡಿದ್ದೀವಿ. ಕಬ್ಬಿಣದ ಸಲ್ಫೇಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ, ಎರಡನೇ ಬೀಕರ್ನಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು ಏನಿದೆ, ಇದು ಕಬ್ಬಿಣದ ಸಲ್ಫೇಟ್. ಮತ್ತು ಇದರಲ್ಲಿ ತಾಮ್ರದ ಸಲ್ಫೇಟನ್ನು ತೆಗೆದುಕೊಂಡಿದ್ದೀವಿ. ಇಲ್ಲಿ ತಾಮ್ರದ ಸಲ್ಫೇಟ್ ದ್ರಾವಣವಿರುವ ಪ್ರಣಾಳದಲ್ಲಿ ಕಬ್ಬಿಣದ ಮೊಳೆಯನ್ನು, ಕಬ್ಬಿಣದ ಸಲ್ಫೇಟ್ ಇರುವ ಪ್ರಣಾಳದಲ್ಲಿ ತಾಮ್ರದ ಮೊಳೆಯನ್ನು ತಂತಿಯನ್ನು ಇಡಬೇಕು. ಈ ಒಂದು ಪರೀಕ್ಷೆಯನ್ನು ಅಥವಾ ಈ ಒಂದು ವೀಕ್ಷಣೆಯನ್ನು ದಾಖಲು ಮಾಡಬೇಕು. ಇವೆರಡನ್ನು 20 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ಅಲ್ಲಿ ನೋಡಿದಾಗ ನಾವು 20 ನಿಮಿಷಗಳ ನಂತರ ನೋಡಿದಾಗ ನೀಲಿ ಬಣ್ಣವಿರತಕ್ಕಂತಹ ಏನು ಬೀಕರ್ ಇದೆ, ಪ್ರಣಾಳ ಇದೆ, ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿರುತ್ತೆ. ಆದರೆ
ಅಂದರೆ ಕಬ್ಬಿಣದ ಮೊಳೆಯ ಮೇಲೆ ತಾಮ್ರದ ಕಣಗಳು ಶೇಖರವಾಗಿರೋದನ್ನು ನಾವು ನೋಡ್ತೀವಿ. ಆದರೆ ಈ ಕಬ್ಬಿಣದ ಸಲ್ಫೇಟ್ ಇರ್ತಕ್ಕಂತಹ ದ್ರಾವಣದಲ್ಲಿ ತಾಮ್ರದ ತಂತಿಯಲ್ಲಿ ಯಾವುದೇ ರಾಸಾಯನಿಕ ಕ್ರಿಯೆ ನಡೆದಿರೋದಿಲ್ಲ. ಅಂದರೆ ಇದರ ಅರ್ಥ ಇಷ್ಟೇ, ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಕಬ್ಬಿಣ ಏನು ಮಾಡುತ್ತೆ, ತಾಮ್ರವನ್ನು ಹೊರಗಡೆ ಕಳಿಸುತ್ತೆ. ಇದೊಂದು ಸ್ಥಾನಪಲ್ಲಟ ಕ್ರಿಯೆ. ಅಂದರೆ ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಪಟುತ್ವ. ರಾಸಾಯನಿಕವಾಗಿ ಹೆಚ್ಚು ಕ್ರಿಯಾಪಟುತ್ವ ಹೊಂದಿರತಕ್ಕಂತಹ ಧಾತು ತಮಗಿಂತ ಕಡಿಮೆ ಕ್ರಿಯಾಪಟುತ್ವ ಹೊಂದಿರುವ ಧಾತುಗಳನ್ನು ಅವುಗಳ ದ್ರಾವಣ ಅಥವಾ ದ್ರವಿಸಿದ ಸಂಯುಕ್ತದಿಂದ ಸ್ಥಳಾಂತರಿಸ್ತವೆ ಅಂತ ಹೇಳಿ ನಾವು ಈ ಪ್ರಯೋಗದಿಂದ ತಿಳ್ಕೊಬೋದು. ಅಂದರೆ ತಾಮ್ರದ ಸಲ್ಫೇಟ್ನಿಂದ ತಾಮ್ರವನ್ನು ಕಬ್ಬಿಣದ ಕಣಗಳು ಹೊರದೂಡಿ ಅಲ್ಲಿ ತಾಮ್ರದ ಸಲ್ಫೇಟ್ ಆಗುತ್ತೆ. ನೀಲಿ ಬಣ್ಣ ಇರ್ತಕ್ಕಂಥದ್ದು ನಿಧಾನವಾಗಿ ಹಸಿರು ಬಣ್ಣ ಆಗುತ್ತೆ. ಆದರೆ ಎರಡನೇ ಬೀಕರ್ನಲ್ಲಿ ಕಬ್ಬಿಣದ ಸಲ್ಫೇಟ್ ಇದೆ, ತಾಮ್ರದ ತಂತಿಯನ್ನು ಇಟ್ಟಿದ್ದೀವಿ, ಅಲ್ಲಿ ಯಾವುದೇ ಬದಲಾವಣೆಯನ್ನು ನಾವು ನೋಡೋದಿಲ್ಲ. ಈ ಪ್ರಯೋಗದಿಂದ ನಮ್ಗೆ ಗೊತ್ತಾಗಿದ್ದೇನಪ್ಪ ಅಂದರೆ, ಹೆಚ್ಚು ಕ್ರಿಯಾಶೀಲವಾಗಿರ್ತಕ್ಕಂತಹ ಧಾತು ತನಗಿಂತ ಕಡಿಮೆ ಕ್ರಿಯಾಪಟುತ್ವ ಹೊಂದಿರತಕ್ಕಂತಹ ಧಾತುಗಳನ್ನು ಅವುಗಳ ದ್ರಾವಣ ಅಥವಾ ದ್ರವಿಸಿದ ಸಂಯುಕ್ತದಿಂದ ಸ್ಥಳಾಂತರಿಸುತ್ತದೆ. ಎಲ್ಲ ಲೋಹಗಳು ಒಂದೇ ಕ್ರಿಯಾಶೀಲತೆಯನ್ನು ಹೊಂದಿರುವುದಿಲ್ಲ. ಲೋಹಗಳ ಕ್ರಿಯಾಶೀಲತೆ ಬೇರೆ ಬೇರೆಯಾಗಿರುತ್ತೆ. ಇದರಿಂದ ನಾವೇನು ತಿಳ್ಕೊಬೋದಪ್ಪ ಅಂತ ಹೇಳಿದ್ರೆ, ಸ್ಥಾನಪಲ್ಲಟ ಕ್ರಿಯೆ ಏನಾಗಿರುತ್ತೆ, ಕ್ರಿಯಾಶೀಲತೆಯನ್ನು ತಿಳ್ಕೊಳ್ಳೋದಕ್ಕೆ ಒಂದು ಉತ್ತಮವಾದಂತಹ ವ್ಯವಸ್ಥೆ ಅಂತ ಹೇಳ್ಬೋದು. ಅಂದರೆ ಸ್ಥಾನಪಲ್ಲಟ ಕ್ರಿಯೆಯಿಂದ ಯಾವುದು ಹೆಚ್ಚು ಕ್ರಿಯಾಶೀಲ, ಅಂದರೆ ಹೆಚ್ಚು ಕ್ರಿಯಾಶೀಲವಾಗಿರ್ತಕ್ಕಂಥದ್ದು ಕಡಿಮೆ ಕ್ರಿಯಾಶೀಲವಾಗಿರ್ತಕ್ಕಂತಹ ಲೋಹವನ್ನು ಅವುಗಳ ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಿಂದ ಏನು ಮಾಡುತ್ತೆ, ಸ್ಥಾನಪಲ್ಲಟಗೊಳಿಸುತ್ತೆ. ಇಲ್ಲಿ ಚಿತ್ರದ ಮೂಲಕ ನಾವು ಸ್ಥಾನಪಲ್ಲಟ ಕ್ರಿಯೆಗೆ ಅಥವಾ ಕ್ರಿಯಾಶೀಲತೆಗೆ ಒಂದು ಉದಾಹರಣೆಯನ್ನು ಚಿತ್ರದ ಮೂಲಕ ನಾವು ತಿಳ್ಕೊಳ್ಳೋಣ. ಇಲ್ಲಿ ಎ ಒಂದು ಲೋಹ, ಗುಂಡಾಗಿರ್ತಕ್ಕಂತಹ ಲೋಹ, ಬಿಯ ದ್ರಾವಣ, ಬಿ ಅನ್ನುವಂತಹ ಒಂದು ಲೋಹ ಇದೆ. ಆ ಬಿ ಲೋಹದ ದ್ರಾವಣ ಇಲ್ಲಿ ಇದೆ. ಎ ಲೋಹ ಪ್ಲಸ್ ಬಿ ಲೋಹದ ದ್ರಾವಣಕ್ಕೆ ಹಾಕಿದಾಗ ಏನಾಗುತ್ತೆ, ಎ ಏನಿದೆ ಬಿಗಿಂತ ಕ್ರಿಯಾಶೀಲ. ಅದೇನು ಮಾಡುತ್ತೆ, ಬಿಯನ್ನು ಹೊರಗಡೆ ಕಳಿಸಿ ತಾನು ದ್ರಾವಣದಲ್ಲಿ ಆ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತೆ. ಈ ಒಂದು ಕ್ರಿಯೆಯನ್ನು ನಾವೇನಂತ ಕರಿತೀವಿ, ಸ್ಥಾನಪಲ್ಲಟ ಕ್ರಿಯೆ. ಈ ಸ್ಥಾನಪಲ್ಲಟ ಕ್ರಿಯೆಯಿಂದ ನಮಗೆ ತಿಳಿಯೋದೇನಪ್ಪ ಅಂತ ಹೇಳಿದ್ರೆ, ಯಾವ ಲೋಹ ಹೆಚ್ಚು ಕ್ರಿಯಾಶೀಲವಾಗಿದೆ, ಯಾವ ಲೋಹ ಕಡಿಮೆ ಕ್ರಿಯಾಶೀಲವಾಗಿದೆ, ಯಾವ ಲೋಹ ಅತ್ಯಂತ ಮೇಲ್ ಬರುತ್ತೆ, ಯಾವ ಲೋಹ ಅತ್ಯಂತ ಕ್ರಿಯಾಶೀಲತೆ ಸರಣಿಯಲ್ಲಿ ಕಡಿಮೆ ಬರುತ್ತೆ ಅಂತ ಹೇಳಿ ನಾವು ಈ ಸ್ಥಾನಪಲ್ಲಟ ಕ್ರಿಯೆಯಿಂದ ತಿಳ್ಕೊಳ್ಬಹುದು. ಈಗ ಅಲೋಹಗಳು ಲೋಹಗಳೊಂದಿಗೆ ಹೇಗೆ ಪ್ರತಿವರ್ತನೆ ಮಾಡ್ತವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅಲೋಹಗಳ ಜೊತೆ ಲೋಹಗಳು ವರ್ತಿಸಿ ಅಯಾನಿಕ ಸಂಯುಕ್ತಗಳನ್ನು ಉಂಟು ಮಾಡ್ತವೆ. ಅಲೋಹಗಳ ಜೊತೆ ಲೋಹಗಳು ವರ್ತಿಸಿ ಅಯಾನಿಕ ಸಂಯುಕ್ತಗಳನ್ನು ಉಂಟು ಮಾಡ್ತವೆ. ಉದಾಹರಣೆಯನ್ನು ನೋಡೋದಾದರೆ, ಸಾಮಾನ್ಯ ಉಪ್ಪು, ಇದರ ಅಣುಸೂತ್ರ NaCl. ಸೋಡಿಯಂ ಒಂದು ಲೋಹ, ಕ್ಲೋರಿನ್ ಒಂದು ಅಲೋಹ. ಇಲ್ಲೇನಾಗುತ್ತೆ, ಲೋಹಗಳ ಎಲೆಕ್ಟ್ರಾನ್ ಅನ್ನು ಬಿಟ್ಟುಕೊಟ್ಟು ಅಲ್ಲಿ ಅಲೋಹಗಳ ಕವಚಕ್ಕೆ ಸೇರಿಸಿಕೊಳ್ಳುತ್ತೆ. ಲೋಹಗಳು ತನ್ನ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಅತ್ಯಂತ ಹೊರ ಕವಚದಲ್ಲಿರ್ತಕ್ಕಂತಹ ಎಲೆಕ್ಟ್ರಾನ್ ಅನ್ನು ಬಿಟ್ಟುಕೊಟ್ಟು
ಎಲ್ಲ ಲೋಹಗಳಿಗೂ ಎಲ್ಲ ಧಾತುಗಳಿಗೂ ಸಹಿತ ತಾವು ಅಷ್ಟಮ ವಿನ್ಯಾಸವನ್ನು ಪಡಿಬೇಕು ಅನ್ನೋದು ಒಂದು ಬಯಕೆ ಅಥವಾ ಹಂಬಲ. ಅಂದರೆ ತಾನು ಸ್ಟೇಬಲ್ ಆಗಿರಬೇಕು ಅಥವಾ ಒಂದು ಜಡತ್ವವನ್ನು ಫುಲ್ಫಿಲ್ ಆಗಿರ್ತಕ್ಕಂತಹ ಕವಚ ಅಥವಾ ಸಂಪೂರ್ಣವಾಗಿರ್ತಕ್ಕಂತಹ ಕವಚ ಹೊಂದಬೇಕು ಅನ್ನೋದು ಎಲ್ಲ ಧಾತುಗಳ ಬಯಕೆ ಆಗಿರುತ್ತೆ. ಅದಕ್ಕೆ ಅವೇನು ಮಾಡ್ತವೆ, ಎಲೆಕ್ಟ್ರಾನ್ನ ಬಿಟ್ಕೊಡ್ತವೆ ಅಥವಾ ಎಲೆಕ್ಟ್ರಾನ್ನ ಪಡೆದುಕೊಳ್ತವೆ. ಆದರೆ ಇಲ್ಲಿ ಸಾಧಾರಣವಾಗಿ ಲೋಹಗಳು ಎಲೆಕ್ಟ್ರಾನನ್ನು ಬಿಟ್ಕೊಡ್ತವೆ, ಎಲೆಕ್ಟ್ರಾನ್ ದಾನಿ ಅಂತ ಹೇಳ್ತಿರ್ತೀವಿ. ಇಲ್ಲಿ ಅಲೋಹಗಳು ಎಲೆಕ್ಟ್ರಾನನ್ನು ಇಸ್ಕೊಳ್ತವೆ. ಸೊ ಇಲ್ಲಿ ಸೋಡಿಯಂ ಎಲೆಕ್ಟ್ರಾನನ್ನು ಬಿಟ್ಕೊಟ್ಟು ಸೋಡಿಯಂ ಅಯಾನ್ ಆಯಿತು, ಕ್ಲೋರಿನ್ ಎಲೆಕ್ಟ್ರಾನನ್ನು ಬಿಟ್ಕೊಟ್ಟು ಕ್ಲೋರಿನ್ ಅಯಾನ್ ಆಯಿತು. ಅವೆರಡರ ನಡುವೆ ಆಕರ್ಷಣಾ ಬಲ ಉತ್ಕೊಳ್ಳುತ್ತೆ. ಆಗ ಸೋಡಿಯಂ ಕ್ಲೋರೈಡ್ ಅನ್ನುವಂತಹ ಒಂದು ಅಯಾನಿಕ ಸಂಯುಕ್ತ ಉಂಟಾಗುತ್ತೆ. ಸೊ ಈಗ ಏನಾಯಿತು, ಎರಡೂ ಕೂಡ ಜಡಾನಿಲದ ಎಲೆಕ್ಟ್ರಾನ್ ವಿನ್ಯಾಸವನ್ನು ಪಡ್ಕೊಳ್ತವೆ. ಸೊ ಇದು ಲೋಹ ಮತ್ತು ಅಲೋಹಗಳ ಪ್ರತಿವರ್ತನೆ. ಈಗ ಇನ್ನೊಂದು ವಿಶೇಷವಾಗಿರ್ತಕ್ಕಂತಹ ವಸ್ತುವಿನ ಬಗ್ಗೆ ತಿಳ್ಕೊಳ್ಳೋಣ. ಅದೇ ರಾಜದ್ರವ. ರಾಜದ್ರವ ಅಂದರೆ ಏನು? ರಾಜದ್ರವ ಅನ್ನುವಂಥದ್ದು ಒಂದು ದ್ರವ ರೂಪದಲ್ಲಿರ್ತಕ್ಕಂತಹ ವಸ್ತು. ಇದು ಎರಡು ವಸ್ತುಗಳ ಮಿಶ್ರಣ ಅಥವಾ ಎರಡು ಆಮ್ಲಗಳ ಮಿಶ್ರಣ. ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲ. ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ, ಪ್ರಬಲ ನೈಟ್ರಿಕ್ ಆಮ್ಲ. ಹೈಡ್ರೋಕ್ಲೋರಿಕ್ ಆಮ್ಲ 3ರಷ್ಟು, ನೈಟ್ರಿಕ್ ಆಮ್ಲ 1 ಭಾಗ. 3 ಭಾಗ ಹೈಡ್ರೋಕ್ಲೋರಿಕ್ ಆಮ್ಲ, 1 ಭಾಗ ನೈಟ್ರಿಕ್ ಆಮ್ಲ. ಸೊ ಇದರ ಮಿಶ್ರಣವನ್ನು, ತಾಜಾ ಮಿಶ್ರಣವನ್ನು ನಾವೇನಂತ ಕರಿತೀವಿ? ರಾಜದ್ರವ ಅಂತ ಹೇಳಿ ಕರಿತೀವಿ. ಯಾಕೆ ಈ ದ್ರವದ ಬಗ್ಗೆ ನಾವು ತಿಳ್ಕೋಬೇಕು? ಚಿನ್ನ ಸಾಮಾನ್ಯವಾಗಿ ಯಾವ ವಸ್ತುವಿನೊಂದಿಗೂ ರಾಸಾಯನಿಕ ಕ್ರಿಯೆಯನ್ನು ನಡೆಸೋದಿಲ್ಲ. ಹಾಗಾದರೆ ಆಭರಣಗಳನ್ನು ಮಾಡಬೇಕಾದ್ರೆ ಚಿನ್ನವನ್ನು ಕರಗಿಸಬೇಕು, ಅದನ್ನು ಸರಿಯಾಗಿ ಎರಕ ಹೋಗಬೇಕು. ಆಗ ಅದಕ್ಕೆ ಒಂದು ಸೂಕ್ತವಾದ ಆಕಾರವನ್ನು ಕೊಡಬೇಕು. ಆಗ ಚಿನ್ನವನ್ನು ಕರಗಿಸೋದಕ್ಕೆ ಒಂದು ದ್ರವ ಇದು ಯಾವುದಪ್ಪ ಅಂತ ಹೇಳಿದ್ರೆ ರಾಜದ್ರವ. ಸೊ ಇದು ತುಂಬಾ ರಿಯಾಕ್ಟಿವ್ ಆಗಿರುತ್ತೆ. ಚಿನ್ನ ಮತ್ತು ಪಾದರಸದಂತಹ ವಸ್ತುಗಳನ್ನು ಸುಲಭವಾಗಿ ತನ್ನಲ್ಲಿ ಕರಗಿಸಿಕೊಳ್ಳುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತಲ್ಲ, ರಾಜದ್ರವ ಅಂದರೆ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲಗಳ 3:1ರ ಒಂದು ತಾಜಾ ಮಿಶ್ರಣವನ್ನು ರಾಜಲೋಹ ಅಂತ ಕರಿತೀವಿ. ಕ್ರಿಯಾಶೀಲತೆಯ ಸರಣಿ. ಲೋಹಗಳನ್ನು ಕ್ರಿಯಾಶೀಲತೆಯ ಸರಣಿಯಲ್ಲಿ ಲೋಹಗಳನ್ನು ಕ್ರಿಯಾಕಾರತ್ವದ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಏನು ಮಾಡಿದೆ, ಜೋಡಿಸಲಾಗಿದೆ. ಅಂದರೆ ಹೆಚ್ಚು ಕ್ರಿಯಾಶೀಲವಾಗಿರ್ತಕ್ಕಂತಹ ವಸ್ತುಗಳನ್ನು ಮೇಲಿದೆ, ಅದಕ್ಕಿಂತ ಕಡಿಮೆ ಕ್ರಿಯಾಶೀಲತ್ವ ವಸ್ತುಗಳು ಕೆಳಗಡೆ, ಅದಕ್ಕಿಂತ ಕಡಿಮೆ ಕ್ರಿಯಾಶೀಲತ್ವ ವಸ್ತುಗಳು ಅದಕ್ಕಿಂತ ಕೆಳಗಡೆ. ಸೊ ಹೆಚ್ಚು ಕ್ರಿಯಾಶೀಲತ್ವ ವಸ್ತುಗಳು ಪಟ್ಟಿಯಲ್ಲಿ ಮೇಲಿವೆ, ಅದರಿಂದ ಮಧ್ಯಮ ಕ್ರಿಯಾಶೀಲ ವಸ್ತುಗಳು, ಅದಕ್ಕಿಂತ ಕಡಿಮೆ ತುಂಬಾ ಕಡಿಮೆ ಕ್ರಿಯಾಶೀಲ ವಸ್ತುಗಳು. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯ ಪುಸ್ತಕದಲ್ಲಿ ಪುಟ ಸಂಖ್ಯೆ 56ರಲ್ಲಿ ನೀವು ನೋಡಬಹುದು. ಅಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿರ್ತಕ್ಕಂತಹ ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್ ಮಧ್ಯಮ ಕ್ರಿಯಾಶೀಲತೆ, ಕಬ್ಬಿಣ ಮತ್ತು ಸೀಸ, ಅದಾದ ನಂತರ ಹೈಡ್ರೋಜನ್, ತಾಮ್ರ ಮತ್ತು ಪಾದರಸ, ಬೆಳ್ಳಿ ಮತ್ತು ಚಿನ್ನ. ಇವು ಕ್ರಿಯಾಶೀಲ ಸರಣಿಯನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಸೊ ಹೇಗೆ ಕ್ರಿಯಾಶೀಲತ್ವವನ್ನು ಕಂಡುಹಿಡಿತಾರೆ ಅಥವಾ ಹೆಚ್ಚು ಕ್ರಿಯಾಪಟು ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ ಅಂತ ಹೇಳಿದ್ರೆ, ಸ್ಥಾನಪಲ್ಲಟ ಕ್ರಿಯೆಗಳಿಗೆ ಸಂಬಂಧಿಸಿದಂತಹ ಪ್ರಯೋಗಗಳನ್ನು ಮಾಡ್ತಾರೆ. ಸೊ ಯಾವ ದ್ರಾವಣದಿಂದ ಯಾವ ಲೋಹವನ್ನು ಸ್ಥಾನಪಲ್ಲಟಗೊಳಿಸ್ತು
ನಾವು ನೋಡಿದ್ದೆ ಹಾಗೆ. ಸೊ ಹೆಚ್ಚು ಕ್ರಿಯಾಶೀಲ ಪಟುವಾಗಿರ್ತಕ್ಕಂತಹ ಲೋಹವು ಕಡಿಮೆ ಕ್ರಿಯಾಶೀಲತ್ವವನ್ನು ಹೊಂದಿರತಕ್ಕಂತಹ ಲೋಹದ ದ್ರವಿಸಿದ ಒಂದು ಸ್ಥಿತಿ ಅಥವಾ ದ್ರಾವಣದ ಸ್ಥಿತಿಯಲ್ಲಿ ಕಡಿಮೆ ಕ್ರಿಯಾಶೀಲವಾಗಿರ್ತಕ್ಕಂತಹ ಲೋಹವನ್ನು ಏನು ಮಾಡುತ್ತೆ, ಹೊರಗಡೆ ಹಾಕಿ ತಾನು ಆ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತೆ. ಸೊ ಕ್ರಿಯಾಶೀಲತೆ ಪಟ್ಟಿಯನ್ನು ಸ್ಥಾನಪಲ್ಲಟಕ್ಕೆ ಸಂಬಂಧಿಸಿದಂತಹ ಪ್ರಯೋಗಗಳನ್ನು ಮಾಡಿದ ನಂತರ ಕ್ರಿಯಾಶೀಲತ್ವ ಪಟ್ಟಿಯನ್ನು ಕೊಟ್ಟಿದ್ದಾರೆ. ನಿಮ್ಮ ಒಂದು ಟೆಕ್ಸ್ಟ್ ಬುಕ್ನಲ್ಲಿ ಆ ಒಂದು ಕ್ರಿಯಾಶೀಲ ಪಟ್ಟಿ ಇದೆ ವಿದ್ಯಾರ್ಥಿಗಳೇ. ನಾನೀಗ ನಿಮ್ಗೆ ಅದನ್ನು ತೋರಿಸ್ತೀನಿ. ವಿದ್ಯಾರ್ಥಿಗಳೇ, ಈಗ ನೀವು ನೋಡ್ತಾ ಇರೋದು ನಿಮ್ಮ ಪಠ್ಯ ಪುಸ್ತಕದ 56ನೇ ಪುಟದಲ್ಲಿರ್ತಕ್ಕಂತಹ ಕ್ರಿಯಾಶೀಲ ಸರಣಿ. ಲೋಹಗಳ ಕ್ರಿಯಾಶೀಲತೆಯನ್ನು ಅವುಗಳ ಕ್ರಿಯಾಕಾರತ್ವದ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಜೋಡಿಸಲಾಗಿದೆ. ಇದನ್ನು ಹೇಗೆ ಅಂತ ಹೇಳಿದ್ರೆ, ಸ್ಥಾನಪಲ್ಲಟ ಕ್ರಿಯೆಗಳಿಗೆ ಸಂಬಂಧಿಸಿದಂತಹ ಪ್ರಯೋಗಗಳನ್ನು ಮಾಡಿದ ನಂತರ ಈ ಕ್ರಿಯಾಶೀಲ ಸರಣಿಯನ್ನು ಕೆಳಗಿನಂತೆ ಈ ಕಾಣಿಸ್ತಾ ಇದೆಯಲ್ಲ ಅದರಂತೆ ರೂಪಿಸಲಾಗಿದೆ. ಮೊದಲನೇದು ಪೊಟ್ಯಾಷಿಯಂ, ಎರಡನೇದು ಸೋಡಿಯಂ, ಮೂರನೇದು ಕ್ಯಾಲ್ಶಿಯಂ, ನಾಲ್ಕನೇದು ಮೆಗ್ನೀಷಿಯಂ, ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ತನಕ ಹೆಚ್ಚು ಕ್ರಿಯಾಶೀಲ ಇರತಕ್ಕಂತಹ ಧಾತುಗಳು. ಸತು, ಕಬ್ಬಿಣ ಮತ್ತು ಸೀಸ ಕಡಿಮೆ, ತಾಮ್ರ ಇವು ಕಡಿಮೆ ಮಧ್ಯಮ ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂಥವು. ತಾಮ್ರ, ಪಾದರಸ, ಬೆಳ್ಳಿ, ಚಿನ್ನ ಇವು ಅತ್ಯಂತ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂತಹ ಲೋಹಗಳು. ಲೋಹಗಳು ಮತ್ತು ಅಲೋಹಗಳ ರಾಸಾಯನಿಕ ಗುಣಗಳನ್ನು ಕ್ರೋಢೀಕೃತ ಮಾಡೋಣ ಅಥವಾ ಒಟ್ಟಾರೆಯಾಗಿ ನೋಡೋಣ. ರಾಸಾಯನಿಕ ಕ್ರಿಯೆಯಲ್ಲಿ ಲೋಹಗಳು ಏನು ಮಾಡ್ತವೆ, ರಾಸಾಯನಿಕ ಕ್ರಿಯೆಯಲ್ಲಿ ಎಲೆಕ್ಟ್ರಾನ್ಗಳನ್ನು ವರ್ಗಾಯಿಸ್ತವೆ, ಅಂದರೆ ಬಿಟ್ಕೊಡ್ತವೆ. ಲೋಹಗಳು ರಾಸಾಯನಿಕ ಕ್ರಿಯೆಯಲ್ಲಿ ಇಲೆಕ್ಟ್ರಾನ್ಗಳನ್ನು ಬಿಟ್ಕೊಡ್ತವೆ. ಲೋಹಗಳು ಆಕ್ಸಿಜನ್ ಜೊತೆ ವರ್ತಿಸಿದಾಗ ಪ್ರತ್ಯಾಮ್ಲೀಯ ಆಕ್ಸೈಡ್ ಅಥವಾ ಉಭಯವರ್ತಿ ಆಕ್ಸೈಡ್ಗಳ ಉಂಟು ಮಾಡ್ತವೆ. ದುರ್ಬಲ ಆಮ್ಲಗಳ ಜೊತೆ ಲೋಹಗಳು ವರ್ತಿಸಿದಾಗ ಹೈಡ್ರೋಜನ್ ಅನ್ನು ಬಿಡುಗಡೆ ಮಾಡುತ್ತೆ. ಅದನ್ನು ನಾವೇನಂತ ಕರಿತೀವಿ, ಹೈಡ್ರೋಜನ್ ಅನ್ನು ಸ್ಥಾನಪಲ್ಲಟಗೊಳಿಸುತ್ತೆ ಅಂತ ಕರಿತೀವಿ. ಸೊ ವಿದ್ಯಾರ್ಥಿಗಳೇ, ದುರ್ಬಲ ಆಮ್ಲಗಳ ಜೊತೆ ವರ್ತಿಸಿದಾಗ ಹೈಡ್ರೋಜನ್ ಅನ್ನು ಸ್ಥಾನಪಲ್ಲಟಗೊಳಿಸುತ್ತೆ. ಇದಿಷ್ಟು ಲೋಹಗಳ ರಾಸಾಯನಿಕ ಗುಣಗಳು. ಸೊ ರಾಸಾಯನಿಕ ಕ್ರಿಯೆಯಲ್ಲಿ ಎಲೆಕ್ಟ್ರಾನನ್ನು ಬಿಟ್ಕೊಡ್ತವೆ. ಸೊ ಆಕ್ಸಿಜನ್ ಜೊತೆ ವರ್ತಿಸಿದಾಗ ಪ್ರತ್ಯಾಮ್ಲೀಯ ಆಕ್ಸೈಡ್ ಅಥವಾ ಉಭಯವರ್ತಿ ಆಕ್ಸೈಡ್ಗಳು ಉಂಟಾಗ್ತವೆ. ಹೈಡ್ರೋಜನ್ ಸ್ಥಾನಪಲ್ಲಟಗೊಳ್ಳುತ್ತೆ. ದುರ್ಬಲ ಆಮ್ಲಗಳಿಂದ ಹೈಡ್ರೋಜನ್ ಸ್ಥಾನಪಲ್ಲಟಗೊಳ್ಳುತ್ತೆ. ಈಗ ಅಲೋಹಗಳ ರಾಸಾಯನಿಕ ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ. ರಾಸಾಯನಿಕ ಕ್ರಿಯೆಗಳಲ್ಲಿ ಇಲೆಕ್ಟ್ರಾನ್ಗಳನ್ನು ಸ್ವೀಕಾರ ಮಾಡ್ತವೆ ಅಲೋಹಗಳು. ನಾನು ಹೇಳಿದೆ ನಿಮಗೆ, ಉಪ್ಪಿನ ಉದಾಹರಣೆಯನ್ನು ಕೊಟ್ಟಾಗ ಕ್ಲೋರಿನ್ ಎಲೆಕ್ಟ್ರಾನನ್ನು ಸ್ವೀಕರಿಸುತ್ತೆ. ಕ್ಲೋರಿನ್ ಒಂದು ಅಲೋಹ. ಹೀಗೆ ಎಲ್ಲ ಅಲೋಹಗಳು ಎಲೆಕ್ಟ್ರಾನ್ಗಳನ್ನು ಸ್ವೀಕಾರ ಮಾಡುತ್ತವೆ. ಅಲೋಹಗಳು ಆಕ್ಸಿಜನ್ ಜೊತೆ ವರ್ತಿಸಿದಾಗ ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ. ಇನ್ನು ಅಲೋಹಗಳು ಹೈಡ್ರೋಜನ್ ಅಂದರೆ ದುರ್ಬಲ ಆಮ್ಲಗಳ ಜೊತೆ ವರ್ತಿಸಿದಾಗ ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸೋದಿಲ್ಲ. ಇನ್ನು ಲೋಹಗಳ ಜೊತೆ ವರ್ತಿಸಿದಾಗ ಸಂಯುಕ್ತಗಳನ್ನು ಉಂಟು ಮಾಡ್ತಾರೆ. ಅಂತಹ ಸಂಯುಕ್ತಗಳನ್ನು ಅಯಾನಿಕ ಸಂಯುಕ್ತಗಳು ಅಂತ ಕರಿತೀವಿ. ಸೊ ಇನ್ನೊಮ್ಮೆ ನೋಡೋಣ. ರಾಸಾಯನಿಕ ಕ್ರಿಯೆಯಲ್ಲಿ ಇಲೆಕ್ಟ್ರಾನ್ಗಳನ್ನು ಸ್ವೀಕಾರ ಮಾಡುವಂಥದ್ದು ಯಾರು? ಅಲೋಹಗಳು. ಆಮೇಲೆ ಆಕ್ಸಿಜನ್ ಜೊತೆ ಆಕ್ಸೈಡ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಆಕ್ಸಿಜನ್ ಜೊತೆ ವರ್ತಿಸಿ ಆಕ್ಸೈಡ್ಗಳು. ದುರ್ಬಲ ಆಮ್ಲಗಳ ಜೊತೆ
ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸುವುದಿಲ್ಲ. ಲೋಹಗಳ ಜೊತೆ ವರ್ತಿಸಿ ಅಯಾನಿಕ್ ಸಂಯುಕ್ತಗಳನ್ನು ಉಂಟು ಮಾಡುತ್ತೆ. ಇದಿಷ್ಟು ಲೋಹಗಳು ಮತ್ತು ಅಲೋಹಗಳ ರಾಸಾಯನಿಕ ಗುಣಗಳು. ನಿನ್ನೆಯ ತರಗತಿಯಲ್ಲಿ ನಾವು ಬೌದ್ಧಿಕ ಗುಣಗಳಲ್ಲಿನ ವ್ಯತ್ಯಾಸಗಳನ್ನು ತಿಳ್ಕೊಂಡ್ವಿ. ಈಗ ರಾಸಾಯನಿಕ ಗುಣಗಳಲ್ಲಿ ಲೋಹಗಳು ಮತ್ತು ಅಲೋಹಗಳು ಹೇಗೆ ಭಿನ್ನವಾಗಿದ್ದಾವೆ ಅನ್ನೋದನ್ನು ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಇದು ಅರ್ಥ ಆಗಿದೆ ಅಲ್ವಾ ನಿಮಗೆಲ್ಲ? ಶೀಲತೆಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನು ಇಲ್ಲಿ ನೀಡಲಾಗಿದೆ. ಎ, ಬಿ, ಸಿ, ಡಿ ಎಂಬ 4 ಲೋಹದ ಚೂರುಗಳನ್ನು ತೆಗೆದುಕೊಂಡು ಈ ಕೆಳಗಿನ ದ್ರಾವಣದೊಳಗೆ ಒಂದಾದರ ನಂತರ ಒಂದರಂತೆ ಹಾಕಿದೆ. ಬಂದಿರುವ ಫಲಿತಾಂಶವನ್ನು ಕೆಳಗಿನಂತೆ ಪಟ್ಟಿ ಮಾಡಲಾಗಿದೆ ಅಂತ ಹೇಳಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಎ ಲೋಹ ಏನಿದೆ ಅದು ಇಲ್ಲಿ ನಮಗೆ ಲೋಹದ ದ್ರಾವಣಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಲೋಹದ ದ್ರಾವಣಗಳು? ಕಬ್ಬಿಣದ ಸಲ್ಫೇಟ್, ತಾಮ್ರದ ಸಲ್ಫೇಟ್, ಸತುವಿನ ಸಲ್ಫೇಟ್, ಬೆಳ್ಳಿಯ ನೈಟ್ರೇಟ್. ಸೊ ಈಗ ನಾವು ಕ್ರಿಯಾಕಾರತ್ವದಲ್ಲಿ ನೋಡ್ತಾ ಹೋದರೆ ಅತ್ಯಂತ ಮೇಲ್ಗಡೆ ಇರೋದು ಯಾವುದು ಅಂತ ಹೇಳಿದ್ರೆ ಇದೆಲ್ಲದರಲ್ಲಿ ಸತುವಿನ ಸಲ್ಫೇಟ್. ಈಗ ಎ ಯಾವುದರೊಂದಿಗೂ ಪ್ರತಿಕ್ರಿಯೆ ನೀಡೋದಿಲ್ಲ. ಬಿ ಕಬ್ಬಿಣದ ಸಲ್ಫೇಟ್ನಲ್ಲಿ ಸ್ಥಾನಪಲ್ಲಟ ಮಾಡುತ್ತೆ, ಸತುವಿನಲ್ಲಿ ಸ್ಥಾನಪಲ್ಲಟ ಮಾಡೋದಿಲ್ಲ. ನೆಕ್ಸ್ಟು ಸಿ ಪ್ರತಿಕ್ರಿಯೆ ಇಲ್ಲ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆಯನ್ನು ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಕ್ರಿಯಾಶೀಲತೆ ಸರಣಿಯನ್ನು ಇಟ್ಕೊಂಡ್ರೆ ಈ ಪ್ರಶ್ನೆಗೆ ಉತ್ತರ ಬರೀಲಿಕ್ಕೆ ಸಾಧ್ಯ ಇದೆ. ಸೊ ಕಬ್ಬಿಣದ ಸಲ್ಫೇಟನ್ನು ನೋಡಿದಾಗ ಕಬ್ಬಿಣದ ಸಲ್ಫೇಟ್ನ ಜೊತೆ ಇದು ಸ್ಥಾನಪಲ್ಲಟವನ್ನು ಮಾಡುತ್ತೆ ಬಿ. ಆದ್ದರಿಂದ ಇದು ಯಾವುದು ಬಿ ಹೆಚ್ಚು ಸ್ಥಾನಪಲ್ಲಟವನ್ನು ಹೊಂದಿರತಕ್ಕಂಥದ್ದು. ಇನ್ನು ಅಲ್ಲಿ ಕೇಳಿರ್ತಕ್ಕಂಥದ್ದು ಅತ್ಯಂತ ಹೆಚ್ಚು ಕ್ರಿಯಾಶೀಲ ಯಾವುದು? ಬಿ ಅಂತ ಹೇಳ್ತೀವಿ. ಸೊ ಆ ಕ್ರಿಯಾಶೀಲತ್ವವನ್ನು ಇಟ್ಕೊಂಡ್ಬಿಟ್ಟು ನಾವು ಮುಂದಿನ ಪ್ರಶ್ನೆಗಳನ್ನು ಉತ್ತರಿಸ್ಬೋದು. ಇಂದಿನ ತರಗತಿಯಲ್ಲಿನ ಒಟ್ಟಾರೆಯಾಗಿ ನಾವು ಏನು ಕಲ್ತ್ವಿ ಅಂತ ಹೇಳಿ ಮನನ ಮಾಡ್ಕೊಳ್ಳೋದಾದರೆ, ಲೋಹಗಳು ಮತ್ತು ಅಲೋಹಗಳ ಮತ್ತಷ್ಟು ರಾಸಾಯನಿಕ ಗುಣಗಳು. ಹಿಂದಿನ ತರಗತಿಯಲ್ಲಿ ಒಂದಷ್ಟು ರಾಸಾಯನಿಕ ಗುಣಗಳನ್ನು ಕಲ್ತ್ಕೊಂಡಿದ್ವಿ. ಇವತ್ತು ನೈಟ್ರಿಕ್ ಆಮ್ಲ ಮತ್ತು ಕ್ರಿಯಾಶೀಲತೆ ಸರಣಿ ಇವುಗಳ ಬಗ್ಗೆ ತಿಳ್ಕೊಂಡ್ವಿ. ಕ್ರಿಯಾಶೀಲತೆ ಸರಣಿ ಲೋಹ ಮತ್ತು ಅಲೋಹಗಳು ಹೇಗೆ ಪ್ರತಿವರ್ತಿಸ್ತವೆ. ಸೊ ರಾಸಾಯನಿಕ ಗುಣಗಳು, ಕ್ರಿಯಾಶೀಲತೆ ಸರಣಿ ಮತ್ತು ಲೋಹ ಮತ್ತು ಅಲೋಹಗಳು ಹೇಗೆ ಪರಸ್ಪರ ವರ್ತಿಸ್ತವೆ ಅನ್ನೋದನ್ನು ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಸೊ ಇವತ್ತಿನ ಪಾಠ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಕೊಟ್ಟಿರ್ತಕ್ಕಂತಹ ಎಲ್ಲ ಗೃಹ ಪಾಠವನ್ನು ನೀವು ಮಾಡಿ ನಿಮ್ಮ ಪುಸ್ತಕವನ್ನು ಇನ್ನೊಮ್ಮೆ ನೋಡಿ ಎಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ.